ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ರಾಜ್ಯದಲ್ಲಿ ನಿಲ್ಲುತ್ತಿಲ್ಲ ಕಿಲ್ಲರ್ ಕೊರೋನಾ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ. ಕೊರೋನಾ ಸೋಂಕಿತರ ಸಂಖ್ಯೆ ಮಹಾರಾಷ್ಟ್ರದ ಸೋಂಕು ರಾಜ್ಯದ ಜಿಲ್ಲೆಗಳಿಗೆ ವಿಸ್ತರಿಸಿದ್ದಾದ್ರೂ ಹೇಗೆ? ಇದುವೇ ಈ ಹೊತ್ತಿನ ರಾಜ್ಯ ದೇಶದ ಮೂಲೆ ಮೂಲೆಗಳಿಂದ ಹೆಕ್ಕಿದ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್. ನಾನು ಶಕುಂತಲಾ ಭೂಷಣ್. ರಾಜ್ಯದಲ್ಲಿ ಇಂದು ಕೊರೋನಾ ಕರಾಳ ಗುರುವಾರವಾಗಿದ್ದಾದ್ರೂ ಹೇಗೆ? ರಾಜ್ಯದಲ್ಲಿಂದು ಕೊರೋನಾ ಸುಳಿಗೆ ಸಿಲುಕಿದವರಾದ್ರೂ ಎಷ್ಟು? ಜಿಲ್ಲಾವಾರು ಸೋಂಕಿತರ ಸಂಖ್ಯೆ ಹೆಚ್ಚಾಗಿದ್ದಾದ್ರೂ ಯಾಕೆ? ಮಹಾರಾಷ್ಟ್ರದ ನಂಚಿನ ಜಾಲ ಹೇಗಿದೆ? ಇದೆಲ್ಲವನ್ನು ತೋರಿಸ್ತೀವಿ ಕೊರೋನಾ ಕೇಸಸ್ ಎಕ್ಸ್‌ಪ್ರೆಸ್ನಲ್ಲಿ. ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಸೋಂಕಿನ ಅಟ್ಟಹಾಸ ಮುಂದುವರೆದಿದೆ. ಕರ್ನಾಟಕದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 2493ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಇಂದು 75 ಜನರಿಗೆ ಕೊರೋನಾ ಸೋಂಕು ದೃಢವಾಗಿದೆ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾಹಿತಿ ನೀಡಿದೆ. ಇನ್ನು ಕೊರೋನಾ ಸೋಂಕಿಗೆ ರಾಜ್ಯದಲ್ಲಿ ಒಟ್ಟು 47 ಜನ ಬಲಿಯಾಗಿದ್ದಾರೆ. 809 ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು, ಸದ್ಯ 1635 ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ರಾಜ್ಯದಲ್ಲಿ ಇಂದು 75 ಜನರಿಗೆ ಕೊರೋನಾ ಸೋಂಕು ಇರೋದು ದೃಢವಾಗಿದೆ. ಮಧ್ಯಾಹ್ನದ ರಿಪೋರ್ಟ್ನಲ್ಲಿ ಉಡುಪಿ ಜಿಲ್ಲೆ ಅತಿ ಹೆಚ್ಚು ಅಂದ್ರೆ 27 ಜನರಿಗೆ ವೈರಸ್ ವಕ್ಕರಿಸಿದೆ. ಇನ್ನು ಹಾಸನ ಜಿಲ್ಲೆಯಲ್ಲೂ ಕೊರೋನಾ ಅಟ್ಟಹಾಸ ಮೆರೆದಿದ್ದು 13 ಜನರ ದೇಹ ಹೊಕ್ಕಿದೆ. ಬೆಂಗಳೂರಿನಲ್ಲಿ ಹಾಗೂ ಯಾದಗಿರಿ ಜಿಲ್ಲೆಯಲ್ಲಿ ತಲಾ 7 ಜನರಿಗೆ, ಚಿತ್ರದುರ್ಗ ಹಾಗೂ ದಕ್ಷಿಣ ಕನ್ನಡದಲ್ಲಿ ತಲಾ 6 ಜನರಿಗೆ, ಕಲಬುರಗಿ ಹಾಗೂ ಚಿಕ್ಕಮಗಳೂರಿನಲ್ಲಿ ತಲಾ 3 ಪ್ರಕರಣ ಪತ್ತೆಯಾಗಿದೆ. ಇನ್ನು ವಿಜಯಪುರದಲ್ಲಿ 2, ರಾಯಚೂರಿನಲ್ಲಿ 1ರಿಗೆ ಕೊರೋನಾ ತಗುಲಿದೆ. ಉಡುಪಿ ಜಿಲ್ಲೆಯಲ್ಲಿ ಇಂದು 27 ಜನರಿಗೆ ಕೊರೋನಾ ದೃಢವಾಗಿದೆ. ಮಹಾರಾಷ್ಟ್ರದಿಂದ ಉಡುಪಿ ಜಿಲ್ಲೆಗೆ ಆಗಮಿಸಿದ 24 ಜನರಲ್ಲಿ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. ಇದರ ಬೆನ್ನಲ್ಲೇ ತೆಲಂಗಾಣದಿಂದ ಉಡುಪಿ ಜಿಲ್ಲೆಗೆ ವಾಪಸ್ಸಾಗಿರುವ 2 ಹಾಗೂ ಕೇರಳದಿಂದ ವಾಪಸ್ಸಾಗಿರುವ 1ರಲ್ಲೂ ಸೋಂಕು ಕಾಣಿಸಿಕೊಂಡಿದೆ. ಈ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 147ಕ್ಕೆ ಏರಿಕೆಯಾಗಿದೆ. 1 ಹೆಣ್ಣು ಮಗು, 18 ಪುರುಷರು ಹಾಗೂ 8 ಮಹಿಳೆಯರಿಗೆ ಕೊರೋನಾ ಸೋಂಕು ವಕ್ಕರಿಸಿದೆ. ಹಾಸನ ಜಿಲ್ಲೆಯಲ್ಲಿಂದು ಮತ್ತೆ 13 ಜನರಿಗೆ ಕೊರೋನಾ ಸೋಂಕು ಇರೋದು ದೃಢವಾಗಿದೆ. ಮುಂಬೈನಿಂದ ಬಂದಿದ್ದ ಕಾರ್ಮಿಕರ ಪೈಕಿ 13 ಮಂದಿಯಲ್ಲಿ ವೈರಸ್ ಕಾಣಿಸಿಕೊಂಡಿದೆ. ಈ ಮೂಲಕ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 140ಕ್ಕೆ ಏರಿಕೆಯಾಗಿದೆ. ಮೇ 26ರಂದು 10 ಜನರ ರಿಪೋರ್ಟ್ ರಿಲೀಸ್ ಮಾಡಲು ಬಾಕಿ ಇತ್ತು. ಹೀಗಾಗಿ ಇಂದು ಪತ್ತೆಯಾದ 3 ಸೋಂಕಿತರ ಪಟ್ಟಿಯಲ್ಲಿ ಆ 10 ಜನರ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ. ಬೆಂಗಳೂರು ನಗರದಲ್ಲಿ ಇಂದು 7 ಜನರಿಗೆ ಕೊರೋನಾ ಸೋಂಕು ಇರುವುದು ದೃಢವಾಗಿದೆ. ಈ ಪೈಕಿ ಮಂಗಮ್ಮನಪಾಳ್ಯ 1ರಲ್ಲೇ 6 ಜನರಿಗೆ ಕೊರೋನಾ ಪಾಸಿಟಿವ್ ಪತ್ತೆಯಾಗಿದೆ. 1240ನೇ ಸೋಂಕಿತ 26 ವರ್ಷದ ಯುವಕನ ಸಂಪರ್ಕದಲ್ಲಿದ್ದ 6 ಜನರಿಗೆ ವೈರಸ್ ಅಟ್ಯಾಕ್ ಮಾಡಿದೆ. ಮತ್ತೊಂದೆಡೆ ಸೌದಿ ಅರೇಬಿಯಾದಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದ ಯುವಕನಿಗೂ ಕೊರೋನಾ ಇರೋದು ದೃಢವಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಜಿಲ್ಲೆಯಲ್ಲಿಂದು 7 ಜನರಿಗೆ ಕೊರೋನಾ ಸೋಂಕು ಇರೋದು ದೃಢವಾಗಿದೆ. ಇವರೆಲ್ಲರೂ ಮಹಾರಾಷ್ಟ್ರದಿಂದ ವಾಪಸ್ ಆದವರಾಗಿದ್ದು ಕ್ವಾರಂಟೈನ್ ಕೇಂದ್ರದಲ್ಲಿದ್ರು. 8 ವರ್ಷ ಹಾಗೂ 11 ವರ್ಷದ ಬಾಲಕ ಸೇರಿದಂತೆ ಇಂದು 7 ಜನರಲ್ಲಿ ಕೊರೋನಾ ಕಾಣಿಸಿಕೊಂಡಿದೆ. ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂದು 6 ಜನರಿಗೆ ಕೊರೋನಾ ಇರೋದು ದೃಢವಾಗಿದೆ. ಓರ್ವ ಬಾಲಕ ಹಾಗೂ 5 ಯುವಕರಿಗೆ ಕೊರೋನಾ ಸೋಂಕು ತಗುಲಿದೆ. ತಮಿಳುನಾಡಿನಿಂದ ಉತ್ತರ ಪ್ರದೇಶಕ್ಕೆ ಹೊರಡಿದ್ದ 57 ಜನರನ್ನು ತಡೆದು ಚಳ್ಳಕೆರೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಈ ಪೈಕಿ ಈಗಾಗಲೇ 21 ಕಾರ್ಮಿಕರಿಗೆ ಕೊರೋನಾ ಇರೋದು ದೃಢವಾಗಿತ್ತು. ಇದೀಗ ಮತ್ತೆ 6 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಅಟ್ಟಹಾಸ ಮುಂದುವರೆದಿದೆ. ಜಿಲ್ಲೆಯಲ್ಲಿ ಇಂದು 6 ಜನರಿಗೆ ಕೊರೋನಾ ಸೋಂಕು ಅಟ್ಯಾಕ್ ಮಾಡಿದೆ. ಮಹಾರಾಷ್ಟ್ರದಿಂದ ಜಿಲ್ಲೆಗೆ ಆಗಮಿಸಿದವರಿಗೆ ಕೊರೋನಾ ಸೋಂಕಿರುವುದು ದೃಢವಾಗಿದೆ. 4 ಪುರುಷರು ಹಾಗೂ 2 ಮಹಿಳೆಯರಿಗೆ ವೈರಸ್ ವಕ್ಕರಿಸಿದೆ. ಹೀಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 79ಕ್ಕೆ ಏರಿಕೆಯಾಗಿದೆ.
ಕಲಬುರಗಿ ಜಿಲ್ಲೆಯಲ್ಲಿಂದು ಮೂವರಲ್ಲಿ ಕೊರೋನಾ ಸೋಂಕು ಇರುವುದು ಪತ್ತೆಯಾಗಿದೆ. ಮಹಾರಾಷ್ಟ್ರದಿಂದ ಕಲಬುರಗಿಗೆ ಬಂದಿದ್ದ ವಲಸೆ ಕಾರ್ಮಿಕರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇಂದು ಮೂವರಿಗೆ ಕೊರೋನಾ ಸೋಂಕು ಇರುವುದು ದೃಢವಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಇಂದು ಇಬ್ಬರಿಗೆ ಕೊರೋನಾ ಸೋಂಕು ದೃಢವಾಗಿದೆ. ಮತ್ತೊಂದೆಡೆ ರಾಯಚೂರು ಜಿಲ್ಲೆಯಲ್ಲಿ ಒಬ್ಬರಲ್ಲಿ ಡೆಡ್ಲಿ ವೈರಸ್ ಕಾಣಿಸಿಕೊಂಡಿದೆ. ಇವರೆಲ್ಲರಿಗೂ ಮುಂಬೈ ನಂಟಿನಿಂದ ಸೋಂಕು ತಗುಲಿದೆ. ಮರಾಠರ ನಾಡಿಂದ ರಾಜ್ಯಕ್ಕೆ ವಕ್ಕರಿಸಿಕೊಳ್ತಿದೆ ಗೊತ್ತಾ ಕೊರೋನಾ. ಗರ್ಭಿಣಿ ಗರ್ಭದಲ್ಲೇ ಮಗು ಸಾವಿಗೆ ಅಸಲಿ ಕಾರಣವಾದ್ರೂ ಏನು? ಕೃಷ್ಣನೂರಿಗೆ ಕಂಟಕವಾಗಿದ್ದಾದ್ರೂ ಯಾರು? ಕೋಟೆನಾಡನ್ನ ಕಂಗೆಡಿಸುವಂತೆ ಮಾಡಿದ ಚಾಲಕ. ಆರೋಗ್ಯ ಇಲಾಖೆ ಮಾಡಿದ ಎಡವಟ್ಟಾದ್ರೂ ಏನು? ಹೀಗೆ ಹಾಟ್ಸ್ಪಾಟ್ ಪ್ರದೇಶಗಳ ಇಂಚಿಂಚು ಮಾಹಿತಿಯನ್ನು ನೋಡೋಣ ಕೊರೋನಾ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೋಟೆನಾಡು ಚಿತ್ರದುರ್ಗಕ್ಕೆ ಉತ್ತರ ಪ್ರದೇಶ ಕಾರ್ಮಿಕರು ಬೆನ್ನು ಬಿಡದಂತೆ ಕಾಡ್ತಿದ್ದಾರೆ. ಚೆನ್ನೈನಿಂದ ಉತ್ತರ ಪ್ರದೇಶಕ್ಕೆ ತೆರಳುತ್ತಿದ್ದ ಕಾರ್ಮಿಕರು ಚಿತ್ರದುರ್ಗಕ್ಕೆ ಆಗಮಿಸಿದ್ರು. ಜಿಲ್ಲೆಗೆ ಬಂದಿದ್ದ 57 ಕಾರ್ಮಿಕರ ಪೈಕಿ 21 ಜನರಿಗೆ ಸೋಂಕು ಇರೋದು ದೃಢಪಟ್ಟಿತ್ತು. ಇಂದು ಮತ್ತೆ 6 ಮಂದಿಗೆ ಸೋಂಕು ಇರೋದು ದೃಢವಾಗಿದೆ. ಈ ಮೂಲಕ ಚೆಕ್ ಪೋಸ್ಟ್ನಲ್ಲಿ ಸಿಕ್ಕಾಕೊಂಡ ಕಾರ್ಮಿಕರಲ್ಲಿ ಕೊರೋನಾ ಕಾಣಿಸಿಕೊಂಡಿರೋದು ಆತಂಕಕ್ಕೆ ಕಾರಣವಾಗಿದೆ. ಕೃಷ್ಣನೂರು ಉಡುಪಿ ಜಿಲ್ಲೆಗೆ ಮುಂಬೈ ಕೊರೋನಾ ಸೋಂಕಿನ ಆತಂಕ ಸದ್ಯಕ್ಕೆ ತಪ್ಪುವ ಲಕ್ಷಣವಿಲ್ಲ. ಉಡುಪಿ ಜಿಲ್ಲೆಯಲ್ಲಿ ಇಂದು ಮತ್ತೆ 27 ಜನರಲ್ಲಿ ಕೊರೋನಾ ಕಾಣಿಸಿಕೊಂಡಿದ್ದು, ಈ ಪೈಕಿ ಬರೋಬ್ಬರಿ 24 ಸೋಂಕಿತರು ಮಹಾರಾಷ್ಟ್ರದಿಂದ ಉಡುಪಿಗೆ ಬಂದವರಾಗಿದ್ದಾರೆ. ಕಳೆದ 2 ವಾರಗಳಿಂದ ಮುಂಬೈನಿಂದ ಉಡುಪಿಗೆ ಬರೋ ಕಾರ್ಮಿಕರಲ್ಲಿ ಹೆಚ್ಚಾಗಿ ಕೊರೋನಾ ಕಾಣಿಸಿಕೊಳ್ತಿದೆ. ಇಂದು ರಾಜ್ಯದಲ್ಲಿ ಪತ್ತೆಯಾದ ಸೋಂಕಿತರ ಪೈಕಿ ಅರ್ಧಕ್ಕೂ ಹೆಚ್ಚು ಸೋಂಕಿತರು ಮುಂಬೈನಿಂದ ವಿವಿಧ ಜಿಲ್ಲೆಗಳಿಗೆ ಆಗಮಿಸಿದವರಾಗಿದ್ದಾರೆ. ಮುಂಬೈನಿಂದ ಬಂದಿದ್ದ ಬರೋಬ್ಬರಿ 43 ಜನರಲ್ಲಿ ಇಂದು ಮತ್ತೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಇನ್ನುಳಿದಂತೆ ತಮಿಳುನಾಡಿನಿಂದ ಬಂದಿದ್ದ 6 ಜನರು, ತೆಲಂಗಾಣದಿಂದ ಬಂದಿದ್ದ 2ರಲ್ಲಿ ಸೋಂಕು ಪತ್ತೆಯಾಗಿದೆ. ಅಲ್ಲದೆ ಕೇರಳ, ದೆಹಲಿಯಿಂದ ಬಂದಿದ್ದ ತಲಾ ಒಬ್ಬರಲ್ಲಿ ಸೋಂಕು ಇರೋದು ದೃಢವಾಗಿದೆ. ಕೊರೋನಾ ಸೋಂಕಿತರ ಪಟ್ಟಿ ಮಾಡೋ ವಿಚಾರದಲ್ಲಿ ಹಾಸನ ಆರೋಗ್ಯಾಧಿಕಾರಿಗಳು ಮಹಾ ಎಡವಟ್ಟು ಮಾಡಿದ್ದಾರೆ. ಮೇ 26ರಂದು 10 ಜನರಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡಿತ್ತು. ಆದರೆ ಅಂದು ರಿಲೀಸ್ ಆದ ಹೆಲ್ತ್ ಬುಲೆಟಿನ್ನಲ್ಲಿ ಅವರ ಡೀಟೇಲ್ಸ್ ಕೊಟ್ಟಿರಲಿಲ್ಲ. ಮೇ 26ರಂದು ಮಿಸ್ ಆಗಿದ್ದ 10 ಜನರ ಮಾಹಿತಿಯನ್ನ ಇಂದಿನ ಹೆಲ್ತ್ ಬುಲೆಟಿನ್ನಲ್ಲಿ ಸೇರಿಸಿ ರಿಲೀಸ್ ಮಾಡಲಾಗಿದೆ. ಆರೋಗ್ಯ ಇಲಾಖೆಯ ಮತ್ತೊಂದು ಎಡವಟ್ಟು ಬಯಲಾಗಿದೆ. ತರೀಕೆರೆಯ ಗರ್ಭಿಣಿಯ ಕೊರೋನಾ ವರದಿ ನೆಗೆಟಿವ್ ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಪಟ್ಟಣದ ಗರ್ಭಿಣಿಯ ಸ್ಯಾಂಪಲ್ ಬೆಂಗಳೂರಿನ ಲ್ಯಾಬ್ಗೆ ಕಳಿಸಲಾಗಿತ್ತು. 5 ಬಾರಿ ಸ್ಯಾಂಪಲ್ ಕಳಿಸಿದಾಗಲೂ ನೆಗೆಟಿವ್ ಎಂದು ವರದಿ ಬಂದಿದೆ. ಆದರೆ ಗರ್ಭಿಣಿಗೆ ಕೊರೋನಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ರಿಂದ ತರೀಕೆರೆ ಪಟ್ಟಣದಲ್ಲಿ ತೀವ್ರ ಆತಂಕ ಸೃಷ್ಟಿಸಿತ್ತು. ಗರ್ಭಿಣಿಗೆ ಕೊರೋನಾ ಸೋಂಕು ದೃಢವಾದ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಚಿಕ್ಕಕೊರಟಿ ಗ್ರಾಮದಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡಲಾಯಿತು. ಚಿಕ್ಕಕೊರಟಿ ಗ್ರಾಮದ 115 ಜನರಿಗೆ ಶಾಸಕ ಶರತ್ ಬಚ್ಚೇಗೌಡರ ಸ್ವಂತ ಖರ್ಚಿನಲ್ಲಿ ಕೊರೋನಾ ಟೆಸ್ಟ್ ಮಾಡಿಸಲಾಯಿತು. ಗರ್ಭಿಣಿಯ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕಕ್ಕೆ ಬಂದಿದ್ದವರಿಗೆಲ್ಲ ಕೊರೋನಾ ಟೆಸ್ಟ್ ಮಾಡಿಸಲಾಯಿತು. ಜಾರ್ಖಂಡ್ನಿಂದ ವಾಪಸ್ಸಾಗಿದ್ದ ಮಹಿಳೆಗೆ ಕೊರೋನಾ ಸೋಂಕು ಇರುವುದು ದೃಢವಾಗ್ತಿದ್ದಂತೆ ಕವಟಗೊಪ್ಪದಲ್ಲಿ ಆತಂಕ ಮನೆ ಮಾಡಿದೆ. ಕೊರೋನಾ ಪತ್ತೆಯಾಗುವುದಕ್ಕೂ ಮುನ್ನ ಮಹಿಳೆ 120ಕ್ಕೂ ಹೆಚ್ಚು ಜನರಿಗೆ ಭೋಜನಕೂಟ ಏರ್ಪಡಿಸಿದ್ರು. ಹೀಗಾಗಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕವಟಗೊಪ್ಪ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ರು. ಸೋಂಕಿತ ಮಹಿಳೆ ವಿಳಾಸದಲ್ಲಿ ಸವದಿ ಗ್ರಾಮ ಅಂತ ಸುಳ್ಳು ಮಾಹಿತಿ ನೀಡಿದ್ರು. ಕ್ವಾರಂಟೈನ್ನಲ್ಲಿದ್ದ ವೈದ್ಯರೊಬ್ಬರು ಗರ್ಭಿಣಿಗೆ ಹೆರಿಗೆ ಮಾಡಿಸಿದ್ದು ತೀವ್ರ ಆತಂಕಕ್ಕೆ ಕಾರಣವಾಗಿದೆ. ಎಸ್ಎಲ್ವಿ ಹೆರಿಗೆ ಆಸ್ಪತ್ರೆಯ ವೈದ್ಯ ಗರ್ಭಿಣಿಗೆ ಶಸ್ತ್ರಚಿಕಿತ್ಸೆ ಮೂಲಕ ಹೆರಿಗೆ ಮಾಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿರುವ ಆಸ್ಪತ್ರೆ ಸೀಲ್ ಡೌನ್ ಮಾಡಿದ್ರೂ ಆದೇಶ ಮೀರಿ ಹೆರಿಗೆ ಮಾಡಿಸಿದ್ದಾರೆ. ಮೇ 19ರಂದು ಆಸ್ಪತ್ರೆಗೆ ಸೋಂಕಿತೆ ಭೇಟಿ ಹಿನ್ನೆಲೆಯಲ್ಲಿ ಎಸ್ಎಲ್ವಿ ಹೆರಿಗೆ ಆಸ್ಪತ್ರೆ ಸೀಲ್ ಡೌನ್ ಮಾಡಲಾಗಿತ್ತು.
ಬೆಂಗಳೂರಿಗೆ ಕಳ್ಳದಾರಿಯಿಂದ ಬಂದವರಿಂದಲೇ ಹೆಚ್ಚಾಯಿತು ಟೆನ್ಷನ್. ಬಸ್ಗಳಿದ್ರು 10ಕ್ಕೆ ಜನರು ಮಾತ್ರ ಹಿಂದೇಟು ಹಾಕ್ತಿರೋದ್ಯಾಕೆ? ಮಾಸ್ಕ್ ಖರೀದಿಯಲ್ಲಿ ನಡೆದಿದೆ ಗೋಲ್ಮಾಲ್. ಮಾಲ್ಗಳ ಓಪನ್ಗಳಿಗಿರ್ತಕ್ಕಂಥ ರೂಲ್ಸ್ಗಳಾದ್ರೂ ಏನು? ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡೋಣ ಬೆಂಗಳೂರು ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಿದ್ರೂ ಸಹ ಜನ ಬಸ್ನಲ್ಲಿ ಪ್ರಯಾಣಿಸಲು ಭಯ ಬೀಳ್ತಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿದ್ರೂ ಸಹ ಕೊರೋನಾ ಭಯದಿಂದ ಪ್ರಯಾಣಿಕರು ಬಸ್ ಹತ್ತಲು ಹಿಂದೇಟು ಹಾಕ್ತಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಬಸ್ಗಳನ್ನ ನಿಲ್ಲಿಸಿದ್ರೂ ಎಲ್ಲಾ ಮುನ್ನೆಚ್ಚರಿಕೆ ಕೈಗೊಂಡ್ರೂ ಸಹ ಪ್ರಯಾಣಿಕರೇ ಬರ್ತಿಲ್ಲ. ಕೆಎಸ್ಆರ್ಟಿಸಿಯಲ್ಲಿ ಸಂಚಾರ ಮಾಡಲು ಭಯ ಬೀಳ್ಬೇಡಿ ಅಂತ ಸಿಬ್ಬಂದಿ ಮನವಿ ಮಾಡ್ತಿದ್ದಾರೆ. ಕೊರೋನಾ ಭೀತಿಯಿಂದಾಗಿ ಬಿಎಂಟಿಸಿ ಬಸ್ನಲ್ಲೂ ಬುಕ್ಕಿಂಗ್ ವ್ಯವಸ್ಥೆ ಮಾಡಲಾಗುತ್ತಂತೆ. ಕೊರೋನಾ ಹಾವಳಿ ನಿಯಂತ್ರಿಸಲು ಸೀಟ್ ಬುಕ್ಕಿಂಗ್ ಮಾಡಲಾಗುತ್ತೆ. ಟಿಕೆಟ್ ಹಾಗೂ ಪಾಸ್ ಜೊತೆಯಲ್ಲೇ ಬಸ್ನಲ್ಲಿ ಸೀಟ್ ಮುಂಗಡ ಬುಕ್ಕಿಂಗ್ ಸೌಲಭ್ಯ ಸಿಗಲಿದೆ. ಮುಂದಿನ ತಿಂಗಳಿಂದ ಬಿಎಂಟಿಸಿ ಸಿಕ್ಕಾಪಟ್ಟೆ ಹೈಟೆಕ್ ಆಗಲಿದೆ. ನಿಗಮದ ವೆಬ್ಸೈಟ್ ಅಥವಾ ಆಪ್ ಮೂಲಕ ಸೀಟ್ ಬುಕ್ಕಿಂಗ್ ಮಾಡಬಹುದು. ವಿಧಾನ ಪರಿಷತ್ ಸಿಬ್ಬಂದಿಗೆ ಮಾಸ್ಕ್ ನೀಡುವುದಕ್ಕಾಗಿಯೇ ವಿಧಾನ ಪರಿಷತ್ ಸಚಿವಾಲಯ 500 ಮಾಸ್ಕ್ಗಳನ್ನು ಖರೀದಿ ಮಾಡಿದೆ. ಮಂಗಳೂರಿನ ಸಂಸ್ಥೆಯಿಂದ KN95 ಮಾಸ್ಕ್ ಖರೀದಿ ಮಾಡಲಾಗಿದ್ದು 1,05,000 ರೂಪಾಯಿ ಪಾವತಿಸಲಾಗಿದೆ. ಮೊತ್ತ ಪಾವತಿ ಪ್ರಸ್ತಾವನೆಗೆ ಸಭಾಪತಿಯಿಂದ ಅನುಮೋದನೆ ಸಿಕ್ಕಿದ್ದು, ಆರೋಗ್ಯ ಇಲಾಖೆಯಿಂದ ಉಚಿತವಾಗಿ ಮಾಸ್ಕ್ ವಿತರಣೆಗೆ ಅನುಮತಿ ಸಿಕ್ಕಿದ್ರೂ ಮಂಗಳೂರಿನಲ್ಲಿ ಮಾಸ್ಕ್ ಖರೀದಿಸಿದ್ದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಲಾಕ್ಡೌನ್ ಸಡಿಲಿಕೆ ಬೆನ್ನಲ್ಲೇ ರಾಜ್ಯದಲ್ಲಿ ಮಾಲ್ ಹಾಗೂ ಥಿಯೇಟರ್, ದೇವಸ್ಥಾನ, ಬಾರ್, ಪಬ್ಗಳನ್ನ ತೆರೆಯಲು ಚರ್ಚೆ ಮಾಡಿದ್ದೇವೆ. ಆದರೆ ಈ ಬಗ್ಗೆ ಪ್ರತ್ಯೇಕ ರೂಲ್ಸ್ ತರೋದಾಗಿ ಬಿಬಿಎಂಪಿ ಆಯುಕ್ತ ಅನಿಲ್ ಕುಮಾರ್ ಹೇಳಿದ್ದಾರೆ. ಎಸಿ ಬಳಕೆ ಮಾಡಬಾರದು, ಜೊತೆಗೆ ಆಯಾ ಇಲಾಖೆಯವರು ಮಾನಿಟರ್ ಮಾಡಬೇಕಾಗುತ್ತೆ. ಯಾವ ಕ್ಷೇತ್ರವನ್ನ ಹೇಗೆ ಮಾನಿಟರ್ ಮಾಡಬೇಕು ಎಂಬ ಚರ್ಚೆ ನಡೆಯುತ್ತಿದೆ ಅಂತ ಹೇಳಿದ್ರು. ಮಾವಿನ ಹಣ್ಣು ತಿಂದ್ರೆ ಕೊರೋನಾ ರೋಗ ಹರಡುವುದಿಲ್ಲ. ಮಾವಿನ ಹಣ್ಣನ್ನ ತಿಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಅಂತ ಸಚಿವ ಕೆಸಿ ನಾರಾಯಣಗೌಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಆರ್ಪೇಟೆ ತಾಲೂಕಿನಲ್ಲಿ ಮಾವಿನ ಹಣ್ಣನ್ನ ಕೆಲವರು ಹಂಚಿ ತಿಂದಿದ್ರು. ಅವರಲ್ಲಿ ಕೊರೋನಾ ಹರಡುವ ಭೀತಿಯಿಂದಾಗಿ ಕೆಲವರನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಈ ಬಗ್ಗೆ ಎದ್ದಿದ್ದ ವಿವಾದಕ್ಕೆ ಸಚಿವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಳ್ಳದಾರಿ ಮೂಲಕ ರಾಜ್ಯಕ್ಕೆ ಆಗಮಿಸಿದವರಿಂದಲೇ ಹೆಚ್ಚು ಟೆನ್ಷನ್ ಶುರುವಾಗಿದೆ. ಗಡಿಭಾಗಗಳಲ್ಲಿ ಬಂದ್ ಮಾಡಿರೋದ್ರಿಂದಾಗಿ ಹೈರಿಸ್ಕ್ ರಾಜ್ಯಗಳಲ್ಲಿ ಇರುವವರು ಕಳ್ಳ ಮಾರ್ಗದಲ್ಲಿ ಆಗಮಿಸುತ್ತಿದ್ದಾರೆ. ಕ್ವಾರಂಟೈನ್ ಮಾಡಲಾಗದೆ ಎಲ್ಲೆಂದರಲ್ಲಿ ಓಡಾಟ ನಡೆಸುತ್ತಾರೆ. ಹೀಗಾಗಿ ಕಳ್ಳ ಮಾರ್ಗದಲ್ಲಿ ಬರುವವರ ಕಳ್ಳಾಟದಿಂದ ಸೋಂಕು ಹೆಚ್ಚುತ್ತಿದ್ದು, ಇದನ್ನ ಪತ್ತೆ ಹಚ್ಚುವುದೇ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿದೆ. ಮೇ 31ರ ಬಳಿಕ ಮಾಲ್ಗಳನ್ನ ತೆರೆಯುವ ಸಾಧ್ಯತೆ ಇದೆ. ಹೀಗಾಗಿ ಮಾಲ್ಗಳನ್ನ ಓಪನ್ ಮಾಡಲು ಸಿದ್ಧತೆ ನಡೆದಿದೆ. ಮಾಲ್ ಓಪನ್ ಮಾಡಲು ಕೆಲ ಷರತ್ತುಗಳನ್ನ ವಿಧಿಸಲಾಗಿದೆ. ಮಾಲ್ಗಳಲ್ಲಿ ಸಾಮಾಜಿಕ ಅಂತರ ಕಡ್ಡಾಯ, ಎಂಟ್ರಿಯಲ್ಲಿ ಸ್ಯಾನಿಟೈಸರ್, ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆ ಮಾಡಬೇಕು, ರಾಸಾಯನಿಕ ಸಿಂಪಡಣೆ ಮಾಡಬೇಕು ಎನ್ನಿರೋದ್ರಿಂದ ಬೆಂಗಳೂರಿನ ಹಲವು ಮಾಲ್ಗಳು ಸಿದ್ಧತೆಯಲ್ಲಿ ತೊಡಗಿವೆ. ಕೊರೋನಾ ನಿಯಂತ್ರಿಸಲು ರಾಜ್ಯ ಸರ್ಕಾರ ಪಿಪಿಇ ಕಿಟ್ಗಳನ್ನ ಖರೀದಿ ಮಾಡಿತ್ತು. ಆದ್ರೀಗ ಇಲ್ಲೂ ಅವ್ಯವಹಾರ ನಡೆದಿದೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡಿವೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿಸಿಎಂ ಅಶ್ವಥ್ ನಾರಾಯಣ್, ಗಮನ ಬೇರೆಡೆ ಸೆಳೆಯಲು ಈ ರೀತಿ ಆರೋಪ ಮಾಡಲಾಗ್ತಿದೆ, ದುರುದ್ದೇಶದಿಂದ ಯಾರೂ ಕೆಲಸ ಮಾಡ್ತಿಲ್ಲ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ರು. ಲಾಕ್ಡೌನ್ ವೇಳೆ ಸಿಎಂ ಬಿಎಸ್ವೈ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಬಿಬಿಎಂಪಿ ಮೇಯರ್ ಗೌತಮ್ ಹೇಳಿದ್ರು. ಈ ವೇಳೆ ವಿಪಕ್ಷ ನಾಯಕರು, ಅಧಿಕಾರಿಗಳು ಮಾತ್ರ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ಕಾಲೆಳೆದ್ರು. ಇದಕ್ಕೆ ಟಾಂಗ್ ಕೊಟ್ಟ ಮೇಯರ್ ಗೌತಮ್ ಕುಮಾರ್, ಅಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟವರು ಯಾರು ಅಂತ ತಿರುಗೇಟು ನೀಡಿದ್ರು. ಬೆಂಗಳೂರಿನಿಂದ
ರಾಜ್ಯದಿಂದ ತೆರಳಬೇಕಿದ್ದ ವಿಮಾನಗಳು ಏಕಾಏಕಿ ರದ್ದಾಗಿದ್ದಾದ್ರೂ ಯಾಕೆ? ಮೈಸೂರಿನಲ್ಲಿ ಸಿಲುಕಿರೋ ಚೀನಾ ವಿದ್ಯಾರ್ಥಿಗಳನ್ನ ಅವರ ದೇಶಕ್ಕೆ ಕಳುಹಿಸುವುದಕ್ಕೆ ನಡೀತಾ ಇದೆ ಸಿದ್ಧತೆ. ಲಕ್ಷದ್ವೀಪದಿಂದ ಕಾರ್ಮಿಕರನ್ನ ಕಾಪಾಡಿದ ಬೆನ್ನಲ್ಲೇ ಕ್ರಿಕೆಟ್ಗಾಗಿ ಜನನಾಯಕರ ಕಿತ್ತಾಟ. ಇಂತಹ ಹಲವು ಸ್ಟೋರಿಗಳನ್ನ ನೋಡೋಣ ರಾಜ್ಯದ ಕೊರೋನಾ ಎಕ್ಸ್‌ಪ್ರೆಸ್‌ನಲ್ಲಿ. ಕಲಬುರಗಿ ದಕ್ಷಿಣ ಕ್ಷೇತ್ರದ ಬಿಜೆಪಿ ಶಾಸಕ ದತ್ತಾತ್ರೇಯ ರೇವೂರ ಪಾಟೀಲ್ ವಿರುದ್ಧ ಲಂಚದ ಆರೋಪ ಕೇಳಿಬಂದಿದೆ. ಪಡಿತರ ಕಿಟ್ ವಿತರಣೆ ಮಾಡಲು ಶಾಸಕರು ಹಣ ಕೇಳಿದ್ದಾರೆ ಅಂತ ಬಿಸಿಎಂ ಅಧಿಕಾರಿ ರಮೇಶ್ ಸಂಗ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಶಾಸಕ ಅವರ ಪಿಎ ನನ್ನ ಬಳಿ ಹಲವು ಬಾರಿ ಹಣ ಕೇಳಿದ್ದಾರೆ, ಹಣ ನೀಡದ ಹಿನ್ನೆಲೆ ನನ್ನ ಕೆಲಸಕ್ಕೆ ಅಡ್ಡಿ ಮಾಡಿ ಕಿರುಕುಳ ನೀಡಿದ್ದಾರೆ ಅಂತಲೂ ಆರೋಪಿಸಿದ್ದಾರೆ. ಇಂದು ದಾವಣಗೆರೆಯಿಂದ ಬೆಂಗಳೂರಿಗೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನದವರೆಗೆ ಮಾತ್ರ ಬಸ್ಗಳು ಸಂಚರಿಸಲಿದ್ದು ನೂರಾರು ಜನ ಪ್ರಯಾಣ ಮಾಡಿದ್ದಾರೆ. ಬಸ್ ಹತ್ತೋಕು ಮೊದಲು ಎಲ್ಲಾ ಪ್ರಯಾಣಿಕರ ಮಾಹಿತಿ ಸಂಗ್ರಹಿಸಲಾಯಿತು. ಸಾರಿಗೆ ಇಲಾಖೆ ಸಿಬ್ಬಂದಿಯಿಂದ ಪ್ರಯಾಣಿಕರ ಮೇಲೆ ನಿಗಾ ಇಡಲಾಗಿತ್ತು. ಅಲ್ಲದೆ ಇಷ್ಟರಲ್ಲಿಯೇ ಗ್ರಾಮೀಣ ಭಾಗಕ್ಕೂ ಬಸ್ ಬಿಡುವ ಬಗ್ಗೆ ಸಾರಿಗೆ ಅಧಿಕಾರಿಗಳು ಭರವಸೆ ನೀಡಿದ್ರು. ಕೊರೋನಾ ಸಂಕಷ್ಟವಿದ್ರೂ ಮಂಡ್ಯದಲ್ಲಿ ಜೆಡಿಎಸ್ ಬಿಜೆಪಿ ನಾಯಕರ ಸಮರ ಜೋರಾಗಿದೆ. ನಿನ್ನೆ ನಡೆದ ಕೊರೋನಾ ಕುರಿತ ಸಭೆ ಗಲಾಟೆ ಗದ್ದಲದಲ್ಲೇ ಅಂತ್ಯ ಕಂಡಿದೆ. ಜೆಡಿಎಸ್ ಶಾಸಕರಿಗೆ ಅಧಿಕಾರಿಗಳು ಸರಿಯಾಗಿ ಮಾಹಿತಿ ನೀಡುತ್ತಿಲ್ವಂತೆ. ಈ ಸಂಬಂಧ ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡ ಶಾಸಕರ ಸಭೆ ಕರೆದಿದ್ರು. ಆದರೆ ಯಾವುದೇ ರೀತಿಯ ಚರ್ಚೆಯಾಗದೆ ಬರೀ ಗಲಾಟೆ ಗದ್ದಲದಲ್ಲೇ ಸಭೆ ಮುಗಿದಿದೆ. ಲಕ್ಷದ್ವೀಪದಿಂದ ಆಗಮಿಸಿದ್ದ ಕಾರ್ಮಿಕರನ್ನ ಸ್ವಾಗತಿಸಲು ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಮುಗಿಬಿದ್ದಿರೋ ಘಟನೆ ಮಂಗಳೂರಿನಲ್ಲಿ ನಡೆದಿದೆ. ಲಕ್ಷದ್ವೀಪದಿಂದ ಹಡಗಿನಲ್ಲಿ 19 ಮಂದಿ ಕಾರ್ಮಿಕರು ಮಂಗಳೂರಿಗೆ ಆಗಮಿಸಿದ್ರು. ಈ ವೇಳೆ ಕಾರ್ಮಿಕರನ್ನ ನಾವು ಕರೆದುಕೊಂಡು ಬಂದ್ವಿ ಅಂತ ಕ್ರೆಡಿಟ್ ತೆಗೆದುಕೊಳ್ಳಲು ನಾಯಕರು ಪೈಪೋಟಿಗೆ ಬಿದ್ದಿದ್ರು. 19 ಕಾರ್ಮಿಕರನ್ನ ಕರೆತರಲು ಬರೋಬ್ಬರಿ 300 ಜನರು ಜಮಾಯಿಸಿದ್ರು. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ಪೊಲೀಸ್ ಠಾಣೆ ಎಎಸ್ಐಗೆ ಕೊರೋನಾ ಸೋಂಕು ತಗುಲಿರೋ ಹಿನ್ನೆಲೆ ಠಾಣೆ ಸೀಲ್ ಡೌನ್ ಮಾಡಲಾಗಿದೆ. ಹೆಬ್ಬಗೋಡಿ ಪೊಲೀಸ್ ಠಾಣೆ 3 ದಿನಗಳ ಕಾಲ ಸೀಲ್ ಮಾಡಲು ನಿರ್ಧರಿಸಲಾಗಿದೆ. ಹೀಗಾಗಿ ಠಾಣೆ ಆವರಣದಲ್ಲಿ ಪೊಲೀಸ್ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಎಎಸ್ಐ ಸಂಪರ್ಕಕ್ಕೆ ಬಂದಿದ್ದ ಸಿಬ್ಬಂದಿಗೆ ಕ್ವಾರಂಟೈನ್ ಮಾಡಲಾಗಿದೆ. ಚೀನಾ ವಿದ್ಯಾರ್ಥಿಗಳನ್ನು ಅವರ ದೇಶಕ್ಕೆ ಕಳುಹಿಸಲು ಸಿದ್ಧತೆ ನಡೆಸಲಾಗುತ್ತಿದೆ. ಚೀನಾ ಸರ್ಕಾರದ ತುರ್ತು ಕರೆಗೆ ಮೈಸೂರು ವಿವಿ ಸ್ಪಂದನೆ ನೀಡಿದ್ದು 10 ದಿನ ಮುಂಚಿತವಾಗಿ ಚೀನಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಮೈಸೂರು ವಿವಿಯಲ್ಲಿ ಮಾಹಿತಿ ತಂತ್ರಜ್ಞಾನ ವಿಷಯದಲ್ಲಿ 80ಕ್ಕೂ ಹೆಚ್ಚು ಚೀನಾ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಜೂನ್ 15ರಂದು ಪರೀಕ್ಷೆ ನಡೆಯಲಿದ್ದು 10 ದಿನ ಮುಂಚಿತವಾಗಿ ನಡೆಸಲು ನಿರ್ಧರಿಸಲಾಗಿದೆ. ಜೈಪುರದಿಂದ ಕೆಐಎಬಿಗೆ ಆಗಮಿಸಿದ ಮಹಿಳೆ ಕ್ವಾರಂಟೈನ್ ಕೇಂದ್ರಕ್ಕೆ ಹೋಗೋ ವಿಚಾರವಾಗಿ ಕಿರಿಕ್ ಮಾಡಿದ್ದಾರೆ. ಒಮ್ಮೆ 5 ಸ್ಟಾರ್ ಹೋಟೆಲ್ಗೆ ಹೋಗುತ್ತೇನೆಂದು ಹೇಳ್ತಿದ್ದ ಮಹಿಳೆ ಮತ್ತೊಮ್ಮೆ 3 ಸ್ಟಾರ್ ಹೋಟೆಲ್ಗೆ ಹೋಗುವುದಾಗಿ ಹೇಳಿಕೆ ನೀಡುತ್ತಿದ್ರು. ಬಳಿಕ ಬಜೆಟ್ ಹೋಟೆಲ್ಗೆ ಹೋಗುವುದಾಗಿ ಹೇಳಿಕೆ ನೀಡುತ್ತಾ ಗೊಂದಲ ಸೃಷ್ಟಿಸುತ್ತಿದ್ರು. ಒಂದೊಂದು ಬಾರಿ ಒಂದು ಹೇಳಿಕೆ ನೀಡಿ ಕಿರಿಕ್ ಮಾಡ್ತಿದ್ದ ಮಹಿಳೆಯ ಥ್ರೋಟ್ ಸ್ವ್ಯಾಬ್ ಪರೀಕ್ಷೆಗೆ ಕಳಿಸಲಾಗಿದೆ. ರಾಜ್ಯದಲ್ಲಿ ಹೊರ ರಾಜ್ಯದ ಕಾರ್ಮಿಕರ ಕಾಲ್ನಡಿಗೆ ಮುಂದುವರೆದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಿಂದ ವಲಸೆ ಕಾರ್ಮಿಕರು ಮಹಾರಾಷ್ಟ್ರದತ್ತ ಕಾಲ್ನಡಿಗೆಯಲ್ಲಿ ತೆರಳಿದ್ರು. ಆದರೆ ದಾರಿ ಮಧ್ಯೆ ನೀರು ಆಹಾರ ಇಲ್ಲದೆ ಕಾರ್ಮಿಕರು ಪರದಾಡ್ತಿದ್ರು. ಅಫ್ಜಲ್ಪುರ ತಾಲೂಕಿನ ಬಳುರಗಿ ಗ್ರಾಮದ ಬಳಿ ಆಹಾರ ನೀರು ಇಲ್ಲದೆ ಕಾರ್ಮಿಕರು ಪರದಾಡಿದ್ರು. ಪುಟ್ಟ ಮಕ್ಕಳನ್ನ ಹೊತ್ಕೊಂಡು ತೆರಳುತ್ತಿದ್ದ ಕಾರ್ಮಿಕರ ಸಂಕಷ್ಟ ಕರುಳು ಕಿತ್ತು ಬರುವಂತಿತ್ತು. ಬೆಂಗಳೂರಿನಿಂದ ಬೇರೆ ರಾಜ್ಯಗಳಿಗೆ ತೆರಳಲು ಏರ್ಪೋರ್ಟ್ಗೆ ಆಗಮಿಸಿದ್ದ ಪ್ರಯಾಣಿಕರಿಗೆ ಶಾಕ್ ಆದಿತ್ತು. ಇಂದು ಬೆಳ್ಳಂಬೆಳಗ್ಗೆ ಆಗಮಿಸಿದ ಕೆಲ ಪ್ರಯಾಣಿಕರಿಗೆ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ಬೋರ್ಡ್ ನೋಡಿ ಆಘಾತವಾಗಿತ್ತು. ಕೆಐಎಬಿಯಿಂದ ವಿವಿಧ ರಾಜ್ಯಗಳಿಗೆ ತೆರಳಬೇಕಿದ್ದ 10 ವಿಮಾನಗಳ ರದ್ದು ಆಗಿದ್ರಿಂದ ಪ್ರಯಾಣಿಕರು ವಾಪಸ್ ತೆರಳಬೇಕಾಯಿತು. ಫೇಸ್ಬುಕ್ ಪೋಸ್ಟ್ನಲ್ಲಿ ಗೃಹ ಸಚಿವಾಲಯ ಮಾಡಿದ ಎಡವಟ್ಟಾದ್ರೂ ಏನು? ಏಮ್ಸ್ನ 195 ವೈದ್ಯಕೀಯ ಸಿಬ್ಬಂದಿಗೆ ಕೊರೋನಾ ಅಂಟಿಕೊಂಡಿದ್ದಾದ್ರೂ ಹೇಗೆ? ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳೋದಕ್ಕೆ ಇರುವಂತಹ ಮಾರ್ಗಸೂಚಿಗಳೇನು? ಧಾರಾವಿ ಸ್ಲಂ ಖಾಲಿಯಾಗ್ತಾ ಇರೋದ್ಯಾಕೆ? ಇಂತಹ ಹಲವು ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ಕೊರೋನಾ ಎಕ್ಸ್‌ಪ್ರೆಸ್‌ನಲ್ಲಿ.
ಗೃಹ ಸಚಿವಾಲಯದ ಫೇಸ್ಬುಕ್ ಪೇಜ್ನಲ್ಲಿ ದೊಡ್ಡ ಎಡವಟ್ಟಾಗಿದೆ. ಫೇಸ್ಬುಕ್ ಪೇಜ್ನಲ್ಲಿ ಎಣ್ಣೆ ಬಾಟಲ್ ಚಿತ್ರ ಅಪ್ಲೋಡ್ ಮಾಡಲಾಗಿದೆ. ಅಂಫನ್ ಸೈಕ್ಲೋನ್ ಕಾರ್ಯಾಚರಣೆ ಫೋಟೋಗಳನ್ನ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ ಗೃಹ ಸಚಿವಾಲಯ ಈ ವೇಳೆ ಮದ್ಯದ ಬಾಟಲ್ಗಳ ಫೋಟೋವನ್ನು ಅಪ್ಲೋಡ್ ಮಾಡಿದೆ. ಬಳಿಕ ತಕ್ಷಣವೇ ಎಚ್ಚೆತ್ತ ಅಧಿಕಾರಿಗಳು ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಕೇರಳ ರಾಜ್ಯದಲ್ಲಿ ಅಂಗಡಿ ಮುಂಗಟ್ಟುಗಳೆಲ್ಲವೂ ಬಂದ್ ಆಗಿದ್ವು. ಲಾಕ್ಡೌನ್ನಲ್ಲಿ ಸಡಿಲ ಮಾಡಿದ್ರೂ ಮದ್ಯದಂಗಡಿಗಳನ್ನ ತೆರೆಯಲು ಅವಕಾಶ ನೀಡಿರಲಿಲ್ಲ. ಆದ್ರೀಗ ಸೋಂಕು ನಿಯಂತ್ರಣಕ್ಕೆ ಬಂದಿದ್ರಿಂದಾಗಿ ಮದ್ಯದಂಗಡಿಗಳನ್ನ ತೆರೆಯಲು ಅವಕಾಶ ನೀಡಲಾಗಿದೆ. ಎಣ್ಣೆ ಪ್ರಿಯರು ಸಾಮಾಜಿಕ ಅಂತರ ಕಾಯ್ದುಕೊಂಡು ಮದ್ಯ ಖರೀದಿಯಲ್ಲಿ ತೊಡಗಿದ್ರು. ಕೊರೋನಾ ವೈರಸ್ ಭಾರತದಲ್ಲಿ ದಿನದಿಂದ ದಿನಕ್ಕೆ ರಣಕೇಕೆ ಹಾಕ್ತಿದೆ. ಸೋಂಕಿತರಿಗೆ ಚಿಕಿತ್ಸೆ ನೀಡುತ್ತಿದ್ದ ವೈದ್ಯರಿಗೆ ಸೋಂಕು ಹರಡಿರುವುದು ಆಘಾತವನ್ನು ಉಂಟು ಮಾಡಿದೆ. ದೆಹಲಿಯ ಏಮ್ಸ್ನ 195 ವೈದ್ಯಕೀಯ ಸಿಬ್ಬಂದಿಗೆ ಕೊರೋನಾ ಸೋಂಕು ಬಂದಿದ್ದು, ಕಳೆದೆರಡು ದಿನಗಳಲ್ಲಿ 50 ಸಿಬ್ಬಂದಿಗೆ ಸೋಂಕು ಬಂದಿದೆ. ಇದರಿಂದ ಈ ಸಿಬ್ಬಂದಿ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ರೋ ಅವರನ್ನೆಲ್ಲ ಕ್ವಾರಂಟೈನ್ ಮಾಡಲು ಏಮ್ಸ್ ನಿರ್ಧರಿಸಿದೆ. ಹೊರ ರಾಜ್ಯದ ಅಥವಾ ವಿದೇಶದಿಂದ ಬಂದವರು ಕಡ್ಡಾಯವಾಗಿ ಕ್ವಾರಂಟೈನ್ನಲ್ಲಿ ಇರಬೇಕು. ಒಂದ್ ವೇಳೆ ಕ್ವಾರಂಟೈನ್ ಉಲ್ಲಂಘನೆ ಮಾಡಿದ್ರೆ 2,000 ರೂಪಾಯಿ ದಂಡ ವಿಧಿಸುವುದಾಗಿ ಮಧ್ಯಪ್ರದೇಶ ಸರ್ಕಾರ ಹೊಸ ಕಾನೂನು ಜಾರಿಗೆ ತಂದಿದೆ. ಮೊದಲ ಬಾರಿ ಕ್ವಾರಂಟೈನ್ ಉಲ್ಲಂಘಿಸಿದ್ರೆ 2,000 ರೂಪಾಯಿ ಹಾಗೂ ಎರಡನೇ ಬಾರಿ ಉಲ್ಲಂಘಿಸಿದ್ರೆ 2,000 ದಂಡದ ಜೊತೆ ಸರ್ಕಾರ ನಿಗದಿಪಡಿಸಿದ ಕೇಂದ್ರದಲ್ಲಿ ಕ್ವಾರಂಟೈನ್ನಲ್ಲಿ ಇರಬೇಕಾಗುತ್ತೆ. ಕೊರೋನಾ ಲಾಕ್ಡೌನ್ನಿಂದಾಗಿ ಸಿನಿಮಾ ಶೂಟಿಂಗ್ಗೆ ಬ್ರೇಕ್ ಬಿದ್ದಿತ್ತು. ಕಳೆದೆರಡು ತಿಂಗಳುಗಳಿಂದ ನಿಂತಿದ್ದ ಚಿತ್ರೀಕರಣಕ್ಕೆ ಆಕ್ಷನ್ ಕಟ್ ಹೇಳಲು ಪ್ರೊಡ್ಯೂಸರ್ಸ್ ಗಿಲ್ಡ್ ಇಂಡಿಯಾದಿಂದ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಶೂಟಿಂಗ್ ವೇಳೆ ಅಪ್ಪಿಕೊಳ್ಳುವಂತಿಲ್ಲ, ಕಿಸ್ ಮಾಡುವಂತಿಲ್ಲ, ಸೆಟ್ ಸ್ಟುಡಿಯೋಗಳಲ್ಲಿ ಯಾರೂ ಸಿಗರೆಟ್ ಸೇದುವಂತಿಲ್ಲ, 2 ಮೀಟರ್ ಅಂತರ ಕಾಯ್ದುಕೊಂಡು ಶೂಟಿಂಗ್ ಮಾಡಬೇಕು, 60 ವರ್ಷ ಮೇಲ್ಪಟ್ಟವರು ಶೂಟಿಂಗ್ನಲ್ಲಿ ಭಾಗಿ ಆಗಬಾರದು ಅಂತ ಹೇಳಿದೆ. ಏಷ್ಯಾದ 2ನೇ ಅತಿ ದೊಡ್ಡ ಸ್ಲಂ ಅನ್ನು ಕುಖ್ಯಾತಿ ಪಡೆದಿರೋ ಮುಂಬೈನ ಧಾರಾವಿ ಸ್ಲಂನಲ್ಲಿ ಕೊರೋನಾ ರಣಕೇಕೆ ಹಾಕ್ತಿದೆ. ಇದರಿಂದ ಭೀತಿಯಲ್ಲಿರೋ ಜನರು ಧಾರಾವಿ ಬಿಟ್ಟು ತಮ್ಮ ಹುಟ್ಟೂರುಗಳತ್ತ ತೆರಳುತ್ತಿದ್ದಾರೆ. ಕಳೆದೊಂದು ತಿಂಗಳಿನಿಂದ ಧಾರಾವಿಯಿಂದ ಸಾವಿರಾರು ಜನರು ಪ್ರತಿನಿತ್ಯ ಊರಿಗೆ ತೆರಳುತ್ತಿದ್ದಾರೆ. ತಮ್ಮ ಸರದಿಗಾಗಿ ಕ್ಯೂನಲ್ಲಿ ನಿಂತಿದ್ದು ಮುಂಬೈನಲ್ಲಿ ಕಂಡುಬಂತು. ಕೊರೋನಾ ವೈರಸ್ನಿಂದ ಕಂಗೆಟ್ಟಿದ್ದ ಭಾರತಕ್ಕೆ ಮಿಡತೆಗಳ ಹಾವಳಿ ಕೂಡ ಹೆಚ್ಚಾಗಿದೆ. ರಾಜಸ್ಥಾನದ ಜೈಪುರದಲ್ಲಿ ಮಿಡತೆಗಳು ಸಾವಿರಾರು ಸಂಖ್ಯೆಯಲ್ಲಿ ದಾಳಿ ನಡೆಸುತ್ತಿವೆ. ಇದರಿಂದ ರೈತರು ಬೆಳೆದ ಬೆಳೆ ನಾಶವಾಗ್ತಿದೆ. ಎಚ್ಚೆತ್ತ ಜೈಪುರ ಜಿಲ್ಲಾಡಳಿತ ಡ್ರೋನ್ ಮೂಲಕ ಮಿಡತೆಗಳ ಉಪಟಳಕ್ಕೆ ಬ್ರೇಕ್ ಹಾಕಲು ಮುಂದಾಗಿದೆ. ರಾತ್ರಿ ವೇಳೆಯೂ ಡ್ರೋನ್ ಬಳಸಿದ್ದು ಕೆಲವೆಡೆ ಫಾಗ್ ಮೂಲಕ ಮಿಡತೆ ಓಡಿಸೋ ಯತ್ನ ಮಾಡಿದ್ದಾರೆ. ದೇಶದಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡಿದ ಬಳಿಕ ಜನರು ಪ್ರಯಾಣಿಸಲು ಟ್ರೈನ್ ಬುಕ್ ಮಾಡಿದ್ರು. ಆದರೆ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಿದ್ದಂತೆಯೇ ಹೆಚ್ಚು ಆತಂಕಗೊಂಡಿರೋ ಪ್ರಯಾಣಿಕರು ರೈಲಿನಲ್ಲಿ ಪ್ರಯಾಣಿಸಲು ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಬುಕ್ ಮಾಡಿದ್ದ ಟ್ರೈನ್ ಟಿಕೆಟ್ಗಳನ್ನು ರದ್ದುಗೊಳಿಸಿದ್ದಾರೆ. ಪಟ್ನಾ ರೈಲು ನಿಲ್ದಾಣದಲ್ಲಿ ಬುಕ್ ಮಾಡಿದ್ದ ಟಿಕೆಟ್ ಹಣ ಹಿಂದಿರುಗಿಸಲಾಯಿತು. ಭಾರತದಲ್ಲಿ ಕೊರೋನಾ ಸೋಂಕು ಕ್ಷಣದಿಂದ ಕ್ಷಣಕ್ಕೂ ತನ್ನ ಅಬ್ಬರ ಹೆಚ್ಚಿಸುತ್ತಲೇ ಇದೆ. ದೇಶದಲ್ಲಿ ಈವರೆಗೆ 1,06,000 ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ TV9ನಲ್ಲಿ ಮಾತ್ರ.